ಹಾಯ್ ಗೈಸ್, ಇವತ್ತು ನಾವು ಮಧುಗಿರಿ ಪೋರ್ಟ್ ಅಥವಾ ಮಧುಗಿರಿ ಬೆಟ್ಟ ಹತ್ತಕ್ಕೆ ಬಂದೀವಿ. ಬೆಂಗಳೂರಿಂದ ಇದು ಜಸ್ಟ್ 105 ಕಿಲೋಮೀಟ್ರ್ ಇದೆ. ನೋಡ್ಬೋದು ನೀವು ಹೆಂಗಿದೆ ಬೆಟ್ಟ. ಇದು ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ಮೊನೊಲಿಥಿಕ್ ಹಿಲ್ ಅಂತಾರೆ. ಸೊ ಬರ್ರಿ ಮುಂದೆ ಏನೇನಿದೆ ಈ ಕೋಟೆ ಬಗ್ಗೆ ಇನ್ಫಾರ್ಮೇಷನ್ಸ್ ಹೇಳ್ತಾ ಹೋಗ್ತೀವಿ. ಈ ಕೋಟೆ ಹತ್ತೋದು ಎಷ್ಟು ಡಿಫಿಕಲ್ಟ್ ಇತ್ತು ಅಂತಂದರೆ, ಈ ಕೋಟೆ ಬಾಗಿಲುಗಳಿಗೆ ಗೇಟ್ ಆಫ್ ಹೆಲ್ ಅಂತ ಕರಿತಿದ್ರಂತೆ. ಈ ಕೋಟೆ ಬಾಗಿಲನ್ನ ಗೇಟ್ ಆಫ್ ಹೆಲ್ ಅಂತಿದ್ರಂತೆ. ಇಲ್ಲಿ ನೋಡ್ರಿ ಹೆಂಗಿದೆ, ಫುಲ್ ಸಿಕ್ಸಾಗು. ವೈರಿಗಳಿಗೆ ಎಂಟ್ರಿ ಆಗಕ್ಕಂತೂ ಆಗ್ತಿರ್ಲಿಲ್ಲ. ಆ ಎಲಿವೇಶನ್ಗೆ ಕೆಳಗಿಂದ ಹೋಗ್ಬೇಕಂದ್ರೆ ಇರೋದೇ ಒಂದು ದಾರಿ. ಆಬ್ವಿಯಸ್ಲಿ ಇಟ್ಸ್ ಇಂಪಾಸಿಬಲ್ ಟು ಗೋ. ಈ ಬೆಟ್ಟ ಬೆಂಗಳೂರಿಂದ ಜಸ್ಟ್ 105 ಕಿಲೋಮೀಟರ್ ಇರೋದು. ಬೆಳಗ್ಗೆ ಸ್ವಲ್ಪ ಬೇಗ ಬಂದರೆ ಒಳ್ಳೆ ಸನ್ರೈಸ್ ನೋಡ್ಬೋದು. ನೋಡ್ತಿದ್ದಾರೆ ನೀವು, ಒಳ್ಳೆ ಒಂದು 10% ಬೆಟ್ಟ ಅಷ್ಟೇ ಹತ್ತಿರೋದು. ಇವಾಗಲೇ ನೋಡ್ರಿ ವ್ಯೂ ಎಷ್ಟು ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಇರೋದು ಕೋಟೆ. ಆ ಕೋಟೆದು ಇನ್ನೊಂದು ವಾಚ್ ಟವರ್ ಟೈಪ್ ಇದೆ ನೋಡ್ರಿ, ಇಲ್ಲಿ ಹತ್ಬೋದಂತ. ಇದಕ್ಕೆ ನಮ್ಮ ಸ್ವಾಗತ ನಾಳೆ ಮೇಲೆ ಹೋಗ್ಬಿಟ್ಟ, ನಾವು ಹೋಗೋಣ ಬರ್ರಿ. ಈ ಕೋಟೆನ 17ನೇ ಶತಮಾನದಲ್ಲಿ ಪಾಳೆಗಾರ ರಾಜ ಹಿರೇಗೌಡ ಕಟ್ಸಿದ್ರು. ಅದಾದಮೇಲೆ ಹೈದರ್ ಅಲಿ ಆಮೇಲೆ ಟಿಪ್ಪು ಸುಲ್ತಾನ್ ಅವರೆಲ್ಲ ಕೋಟೆನ ವಶ ಪಡ್ಕೊಂಡು ಜಾಸ್ತಿ ಯೂಸ್ ಮಾಡ್ಕೊಂಡ್ರು ಅವ್ರ ಆಡಳಿತಕ್ಕೆ. ಈ ಮಧುಗಿರಿ ಕೋಟೆ ಸಮುದ್ರ ಮಟ್ಟದಿಂದ ಸುಮಾರು 4000 ಅಡಿ ಎತ್ತರದಲ್ಲಿದೆ. ನೀವು ನೋಡ್ಬೋದು ಹಿಂದೆ ಆ ಎಲಿವೇಶನ್ ಡಿಫ್ರೆನ್ಸ್ ಆಲೇ ಗೊತ್ತಾಗ್ತಿದೆ ನಮಗೆ. ಅಣ್ಣ ಕೆರೆ ಯಾವ್ದಣ್ಣ ದೂರದಲ್ಲಿ ಕಾಣಿಸೋದು? ಅಲ್ಲ, ದೂರದಲ್ಲಿ ಒಂದು ಕೆರೆ ಇದೆ. ನಮ್ಮ ಅಣ್ಣ ಫ್ರಮ್ ತುಮಕೂರು, ಇವ್ರಿಗೆ ಗೊತ್ತಿಲ್ಲ ಗೈಸ್ ಯಾವ ಕೆರೆ ಅಂತ. ಡಿಸ್ಗಸ್ಟಿಂಗ್. ಕೆಳಗಿನ ನೋಡಿದಾಗ ಟ್ರೆಕ್ಕು ಮಾಡ್ರೇಟ್ ಇದೆ, ಅಷ್ಟು ಡಿಫಿಕಲ್ಟೀಸ್ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ನೋಡ್ರಿ ಸಿಕ್ಕಾಪಟ್ಟೆ ಸ್ಟೀಫಲ್ಲಿ ಹೋಗ್ಬೇಕು. ಈ ಥರ ಸ್ವಲ್ಪ ಡೇಂಜರಸ್ ಇದೆ. ಟ್ರೆಕ್ ಮಾಡೋರು ದಯವಿಟ್ಟು ಜವಾಬ್ದಾರಿಯಿಂದ ಹಿಡ್ಕೊಂಡು ಗಟ್ಟಿ ಹ್ಯಾಂಡ್ ರೈಲ್ಸ್ನ ಟ್ರೆಕ್ ಮಾಡಬೇಕು. ಇಲ್ಲ ಅಂತಂದರೆ ಸೀದಾ ಶಿವನ್ ಪದ ಸೇರ್ಕೊಂಡ್ಬಿಡ್ತೀರಾ. ಈಗ ನೋಡ್ಬೋದು ನಮ್ಮ ಕೇದಾರ್ನಾಥ್ ಟ್ರೆಕ್ಕರ್ಸ್ ಇಬ್ರು ಬರ್ರ. ಇಲ್ಲಿಂದ ಮಧುಗಿರಿ ತಾಲೂಕು ಎಷ್ಟು ಚಂದ ಕಾಣಿಸುತ್ತೆ ನೋಡ್ರಿ. ಒಂದು 60% ಬೆಟ್ಟ ಹತ್ತಿದ್ವಿ. ಕೆಳಗಡೆ ಬ್ಯಾರಿಕೇಡ್ಸ್ ಇತ್ತು, ಇಲ್ಲಿ ಬ್ಯಾರಿಕೇಡ್ಸ್ ಇಲ್ಲ, ಏನಿಲ್ಲ. ಈ ಥರ ಸ್ಟೆಪ್ಸ್ ಇದೆ. ಅಂದಂಗೆ ಈ ಬೆಟ್ಟಕ್ಕೆ ಮಧುಗಿರಿ ಬೆಟ್ಟ ಅಂತ ಏನಕ್ಕೆ ಕರೀತಾರೆ ಗೊತ್ತಾ? ಇಲ್ಲಿ ತುಂಬ ಜೇನು ಕಟ್ತಿತ್ತಂತೆ ಅವಾಗ, ಕಾಲೋನೀಸ್ ಆಫ್ ಪೀಸ್. ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ. ಸೊ ಅದರಿಂದನೇ ಇದಕ್ಕೆ ಮಧುಗಿರಿ ಅಂತ ಹೆಸರು ಬಂದಿದ್ದು. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬರಬೇಕು, ಸಾಕಾಗಿರುತ್ತೆ ವ್ಯೂ. ಇದು ನನ್ನ ಸೆಕೆಂಡ್ ಟೈಮ್, ಅದಕ್ಕೆ ನನಗೆ ಗೊತ್ತು. ನಾವು ಅವಾಗ 5 ಗಂಟೆ 5:15 ಬೆಟ್ಟದ ಮೇಲೆ ಹೋಗ್ಬಿಟ್ಟಿದ್ವಿ, ಅಷ್ಟು ಬೇಗ ಬಂದಿದ್ವಿ. ಯಾಕೆಂದರೆ ನಾನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಈ ನೈಟ್ ಶಿಫ್ಟ್ ಎಂಪ್ಲಾಯ್ಸಿಗೆಲ್ಲ ರಾತ್ರಿ ಹಗಲು ರಾತ್ರಿ, ಅದಕ್ಕೆ ನಾವು ರಾತ್ರಿ ಎಲ್ಲ ಓಡಾಡ್ತಿದ್ವಿ ಇಲ್ಲಿ. ಹಾಗೆ ಇದನ್ನ ಗೇಟ್ ಆಫ್ ಹೆಲ್ ಅಂತ ಯಾಕೆ ಕರೀತಾರೆ ಅಂತ ನೋಡ್ರಿ ಹಿಂಗಿದೆ. ಇಲ್ಲೆಲ್ಲ ಶತ್ರುಗಳು ಹೆಂಗ್ ಬರ್ತಾರೆ, ಇಲ್ಲಿ ನನ್ನ ಚೂಸಿ ಸಾಯಿಸ್ಬಿಡಲ್ವಾ. ನನ್ನ ಹಿಂದೆ ಇಬ್ರು ನೋಡ್ತಿದ್ದೀರಲ್ಲ, ಇವರಿಬ್ರು ನಾನು ಕೊಡ್ಚಾದ್ರಿಯಿಂದ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ನಾವು ಟ್ರಾವೆಲಿಂಗು ಕೊಡ್ಚಾದ್ರಿಯಿಂದ ಸ್ಟಾರ್ಟ್ ಮಾಡಿದವರು ಕೇದಾರ್ನಾಥ್ ತನಕ ಹೋಗಿದ್ವಿ. ಈಗ ಆಫೀಸಲ್ಲಿ ರಜೆ ಇಲ್ಲ ಅಂತ ಪಾಪ ಇವರಿಬ್ರಿಗೆ, ಅದಕ್ಕೆ ಮತ್ತೆ ಮಧುಗಿರಿ ಹತ್ತಿದ್ದೀವಿ. ಬಟ್ ಎಸ್, ನಮ್ಮದು ಲೈಫಲ್ಲಿ ಒಂದು ಟ್ರಾವೆಲಿಂಗ್ ಅಂತ ಮೋಸ್ಟ್ ಪಾರ್ಟ್ ಆಫ್ ದ ಟ್ರಾವೆಲಿಂಗು ನಾನು ಮಾಡಿರೋದು. ಇವರಿಬ್ರು ಇನ್ನು ಟೆಂಪ್ರರಿ ಗೈಸ್ ಇದ್ರು ಲೈಕ್. ಬಟ್ ಕೊಡ್ಚಾದ್ರಿಯಿಂದ ನಾವು 3 ಜನ ಕಾನ್ಸ್ಟೆಂಟ್ಸ್, ವೇರಿಯೇಬಲ್ಸ್ ಭಾಳ ಜನ ಬಂದವರು. ಇವ್ರು ನೋಡ್ರಿ ಗೈಸ್, ಇಬ್ರು ಟ್ರೆಕ್ಕಿಂಗ್ ಶೂ ಹಾಕೊಂಬಂದರೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದವನು, ನನ್ನ ಟ್ರೆಕ್ಕಿಂಗ್ ಕರ್ಕೊಂಬಂದರೆ. ನೋಡ್ರಿ ನಮ್ಮ ಜುಡಿಯೋ ಚಪ್ಪಲಿ ಇಲ್ಲಿ ನೋಡ್ರಿ, ಇಲ್ಲಿ 2 ಭಾಗ ಆಗುತ್ತೆ. ನಿಮ್ಗೆ ಅಷ್ಟೊಂದು ಟ್ರೂ ಲವ್ ಇದ್ರೆ ಹೋಗಿ ಅದೇ ಮೇಲೆ ಹಚ್ಚಾಕೊಳ್ರಿ. ಸುಮ್ಮನೆ ಯಾಕೆ ಈ ಥರ ಪರಿಸರ ಹಾನಿ ಮಾಡ್ತೀರಾ ಅಂತ ಗೊತ್ತಿಲ್ಲ. ಈ ಥರ ಶೋಕಿ ಲವ್ ಎಲ್ಲ ಬಿಡ್ರಿ. ನೋಡಿದ್ರೆ ಗೈಸ್, ಅಲ್ಲೊಬ್ರು ಇಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ಎಲ್ಲ ಹಾರಿಸ್ಕೊಂಡು ತಗೊಂಡೋಗ್ತಿದ್ದಾರೆ. ದಟ್ಸ್ ವೈ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಪೀಕಿಗೆ ಹೋಗೋಕ್ಕೆ ಇಲ್ಲೊಂದು ನೋಡ್ರಿ, ವಿಚಿತ್ರವಾಗಿದೆ ದಾರಿ. ಫುಲ್ಲು
ಕಲ್ಲೊಳಗಾಸಿ ಹೋಗ್ಬೇಕು. ಆಕ್ಚುಲಿ ಪ್ಲಾಸ್ಟಿಕ್ ತಗೊಂಡೇ ಬರಬಾರ್ದು, ಪೀಕ್ಸಿಗೆಲ್ಲ ಪ್ಲಾಸ್ಟಿಕ್ ಅಲೋನೇ ಮಾಡಬಾರ್ದು. ಚಪ್ಪಲಿ ಹಾಕೊಂಡಂತೂ ಹತ್ತಕ್ಕಾಗಲ್ಲ. ಚಪ್ಪಲಿಗೆ ಒಂದು ಗತಿ ಕಾಣಿಸಿ ಮುಂದೊರಟಿದೀವಿ. ವ್ಯೂಸ್ ಹೆಂಗಿದೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಡ್ರಾಯಿಂಗ್ ಮಾಡ್ತಿದ್ವಲ್ಲ, ಬೆಟ್ಟ ಗುಡ್ಡ ನದಿ ಕೆರೆ, ಸೇಮ್ ಹಂಗೆ ಇದೆ. ಕೆಳಗಡೆ ನಾನು ಈ ಕೋಟೆ ಬಾಗಿಲಿಗೆ ಗೇಟ್ ಆಫ್ ಹೆಲ್ ಅಂತಾರೆ ಅಂತ ಹೇಳಿದ್ದೆ. ನೋಡ್ಬೋದು ನೀವು ಇಲ್ಲಿ ಈ ಸ್ಟೀಪಲ್ಲಿ ಬಂದು ಇಲ್ಲಿ ನೋಡ್ರಿ, ಇಲ್ಲಿ ಪ್ರಪಾತ, ಈ ಪ್ರಪಾತದ ಅಂಚಲ್ಲಿ ಬಂದು ಇಲ್ಲೋಗಿ ಈ ಡೋರಲ್ಲಿ ಹೋಗ್ಬೇಕು. ಅದಕ್ಕೆ ಅನ್ಸುತ್ತೆ ಇದಕ್ಕೆ ಗೇಟ್ ಆಫ್ ಹೆಲ್ ಅಂತ ಕರೆಯೋದು. ಈ ಕೋಟೆನೇ ಆಕ್ರಮಣ ಮಾಡಿ ಇದರಲ್ಲಿ ಅವರೆಲ್ಲ ವಶಪಡಿಸ್ಕೊಂಡಾರೆ ಅಂದ್ರೆ ಅವ್ರು ಇನ್ ಯಾವ ರೇಂಜಿಗೆ ಟ್ರೆಂಡ್ ಆಗಿದ್ರು ಗೊತ್ತಿಲ್ಲ. ಗೈಸ್ ನೋಡ್ರಿ, ಇದೆ ದ ರಿಯಲ್ ಗೇಟ್ ಆಫ್ ಹೆಲ್. ಕೋಟೆಗಳಲ್ಲೆಲ್ಲ ಒಂದು ಕಾಮನ್ ಏನು ಅಂದ್ರೆ ನೋಡ್ರಿ, ಇಲ್ಲಿ ಈ ತರ ಪ್ಯಾರಾಪಿಟ್ ವಾಲಲ್ಲಿ ತಿರಂಗಿ ಇಟ್ಟು ಫೈರ್ ಮಾಡಕ್ಕೆ ಒಂದು ಜಾಗ ಮಾಡಿರ್ತಾರೆ. ಈ ಕೋಟೆದು ಒಂದು ತುಂಬಾ ಬೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಎಲಿವೇಶನ್. ಯಾವ ಎಲಿವೇಶನ್ ಅಲ್ಲಿ ಇದ್ದಾರೆ ಅಂದ್ರೆ ಶತ್ರುಗಳಿಗೆ ಮೇಲ್ ಹತ್ತಕ್ಕೆ ಚಾನ್ಸೇ ಸಿಗಲ್ಲ. ನಿಮ್ಗೊಂದು ವಿಷಯ ಗೊತ್ತಾ ಗೈಸ್, ಹಿಂದಿನ ಕಾಲದಲ್ಲೆಲ್ಲ ಸೈನಿಕರು ಬೆಟ್ಟ ಹತ್ತಕ್ಕೆ ಈ ಉಡಾದ ಹಿಂದೆ ದಾರ ಕಟ್ಟಿ ಮೇಲೆ ಎಸಿತಿದ್ರು. ಉಡಾದ್ ಎಷ್ಟು ಗ್ರಿಪ್ ಇರ್ತಿತ್ತು ಅಂದ್ರೆ ಉಡ ಕಲ್ನ ಅಷ್ಟು ಗ್ರಿಪ್ ಆಗಿ ಹಿಡ್ಕೊಂತಿತ್ತು. ಅದನ್ನ ಯೂಸ್ ಮಾಡ್ಕೊಂಡು ಬೆಟ್ಟ ಹತ್ತಿದ್ರು ಸೈನಿಕರೆಲ್ಲ. ಇಲ್ಲೊಂದು ಓತಿಕೆತ ನೋಡಿದೆ, ಅದಕ್ಕೆ ನೆನಪಾಯ್ತು. ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಕೆಳಗಿಂದ ವಾಟರ್ ಬಾಟಲ್ ಎತ್ಕೊಬರಕ್ಕೆ ಆಗಲ್ಲ. ಇಲ್ಲಿ ನೋಡ್ರಿ, ಇವರು ಅವಾಗಿನ ಕಾಲದಲ್ಲೇ ಎಷ್ಟೊಂದು ರಾ ಮಟೀರಿಯಲ್ಸ್ ಎತ್ಕೊಂಬಂದು ಈ ಪೀಕಲ್ಲಿ ಕೋಟೆ ಕಟ್ಟಿದ್ದಾರೆ. ಒಂದೊಂದ್ಸರಿ ನೋಡಿದ್ರೆ ವಿಚಿತ್ರ ಅನ್ಸುತ್ತೆ. ಬೆಂಗಳೂರಿಂದ 100 ಕಿಲೋಮೀಟರ್ ಯಾಕೆ ಬರ್ಬೇಕಂದ್ರೆ ಈ ವಿವಿಗೆ ಬರ್ಬೇಕು ನೋಡ್ರಿ. ಈಗೀಗ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ, ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ರಿ. ಕ್ರೌಡೆಡ್ ಪ್ಲೇಸ್ ಇದ್ರೆ ಬೆಂಗಳೂರಿಗೆ ಏನು ಡಿಫ್ರೆನ್ಸ್ ಇರಲ್ಲ. ಫೈನಲಿ ನಾವು ಪೀಕಿಗೆ ಬಂದಿದ್ದೀವಿ. ಪೀಕಲ್ಲಿ ನೋಡ್ರಿ ಕೋಟೆ ಎಷ್ಟು ಚಂದ ಕಟ್ಟಿದ್ದಾರೆ. ಪೀಕಲ್ಲಿ ಕೋಟೆ ಇದೆ, ಹಂಗೆ ವಾಟರ್ ಸ್ಟೋರ್ ಮಾಡಕ್ ನೋಡ್ರಿ ಹಿಂಗಿದೆ. ವಾಟರ್ ಸ್ಟೋರ್ ಮಾಡಕ್ಕೆ ಥ್ಯಾಂಕ್ಸ್. ನಮ್ ಬ್ರೇಕ್ಫಾಸ್ಟು ಇಲ್ಲಿ ವ್ಯೂ ಬ್ರೇಕ್ಫಾಸ್ಟ್. ಬರೀ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ. ವೆಂಟಿಲೇಷನ್ಗೆ ಗಾಳಿ ಇಲ್ಲೊಂದು ಸುರಂಗ ಇದೆ. ಇದ್ರದ್ದು ಪರ್ಪಸ್ಸು ಗೊತ್ತಿಲ್ಲ. ನೀರು ಹೋಗೋಕ್ಕೂ ಇರ್ಬೋದು ಅಥವಾ ಸೈನಿಕರು ಅಟ್ಯಾಕ್ ಆದಾಗ ಅಡ್ಕೊಳಕ್ಕೂ ಇರ್ಬೋದು. ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಕೋಟೆ, ಆಲ್ಮೋಸ್ಟ್ ಈ ಕೋಟೆ ಅಳಿವಿನ ಅಂಚಿನಲ್ಲಿದೆ ಗೈಸ್. ಇದು ಕೋಟೆದೊಂದು ಕಟ್ಟಡ. ಈ ಕೋಟೆಗಳನ್ನೆಲ್ಲ ಎಂಥ ದಾಳಿಗಳಿಂದ ನಮ್ಮ ರಾಜರು ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಮಾಡರ್ನ್ ಎನಿಮಿಗಳಿಂದ ನಮ್ಮ ಕೋಟೆಗಳನ್ನ ಯಾರಿಂದನೂ ಕಾಪಾಡೋಕ್ಕಾಗಲ್ಲ ಅನಿಸುತ್ತೆ. ಇಲ್ಲಿ ನೋಡ್ರಿ ಯಾವ ಥರ ಹೆಸರು ಬರ್ದು ಕಿತ್ತಿ ಹಿಂಗೆ ಹಾಳು ಮಾಡಿರೋದು ನೋಡ್ರಿ ಇವೆಲ್ಲ. ಈ ಕೋಟೆ ಬಾಗಿಲ್ನ ಗೇಟ್ ಆಫ್ ಹೆಲ್ ಅಥವಾ ನರಕದ ಬಾಗಿಲು ಅಂತ ಕರೀತಾರೆ. ಮೇ ಬಿ ಅದು ಶತ್ರುಗಳಿಗಿರ್ಬೋದು. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿದ್ರೆ ನೀವು ಈ ಬಾಗಿಲ್ನ ನರಕದ ಬಾಗಿಲು ಅಂತ ಹೇಳಕ್ ಮನಸ್ಸೇ ಆಗಲ್ಲ, ಸ್ವರ್ಗದ ಬಾಗಿಲು ಅನ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿದೆ ವ್ಯೂಸು. ವ್ಯೂ ಮಾತ್ರ ಕ್ರೇಜಿ. ಬೆಂಗಳೂರಿಂದ ನಿಮಗೆ ಒಂದು ಫ್ರೆಶ್ ಏರ್ ತಗೊಳ್ಳೋ ಆಸೆ ಇದ್ದರೆ, ವೀಕೆಂಡಲ್ಲಿ ಎಲ್ಲಿಗಾರು ಹೋಗಿ ಬರಬೇಕು ಅಂತಿದ್ರೆ ಪರ್ಫೆಕ್ಟ್ ಪ್ಲೇಸ್ ಇದು. ಬರ್ಬೋದು. 3 hours ಬೇಕು ಮೇಲ್ಗಡೆ ತನಕ ಟ್ರೆಕ್ಕಿಂಗ್ ಮಾಡೋಕ್ಕೆ. ವಿಸಿಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್.